ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ಭಾಗದಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯ ಯಾರ ಕಾಲದಲ್ಲಿ ಸ್ಥಾಪಿತವಾಯಿತು? ಆಯ್ಕೆಗಳು: ನಂದರು, ಕುಶಾನರು, ಗುಪ್ತರು, ಹೊಯ್ಸಳರು. ಸರಿಯಾದ ಉತ್ತರ ಗುಪ್ತರು. ನಳಂದ ವಿಶ್ವವಿದ್ಯಾಲಯ ಕಟ್ಟಿಸಿದ ರಾಜ ಯಾರು? ಆಯ್ಕೆಗಳು: ಅಕ್ಬರ್, ಕೃಷ್ಣದೇವರಾಯ, ಕುಮಾರಗುಪ್ತ, ರಾಜ ವಿಕ್ರಮಾದಿತ್ಯ. ಸರಿಯಾದ ಉತ್ತರ ಕುಮಾರಗುಪ್ತ. ನಳಂದ ವಿಶ್ವವಿದ್ಯಾನಿಲಯ ಎಷ್ಟನೇ ಶತಮಾನದಲ್ಲಿ ಸ್ಥಾಪಿತವಾಯಿತು? ಆಯ್ಕೆಗಳು: 3ನೇ ಶತಮಾನ, 5ನೇ ಶತಮಾನ, 7ನೇ ಶತಮಾನ, 8ನೇ ಶತಮಾನ. ಸರಿಯಾದ ಉತ್ತರ 5ನೇ ಶತಮಾನ. ನಳಂದ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿದ ಚೀನಾದ ಪ್ರಸಿದ್ಧ ಪ್ರವಾಸಿ ಯಾರು? ಆಯ್ಕೆಗಳು: ಕ್ಸುವನ್ಜಾಂಗ್, ಇಬ್ನ್ ಬಟೌಟಾ, ಟ್ಯಾಂಗ್ ಜನ್, ಯಾರೂ ಅಲ್ಲ. ಸರಿಯಾದ ಉತ್ತರ ಕ್ಸುವನ್ಜಾಂಗ್. ನಳಂದ ವಿಶ್ವವಿದ್ಯಾನಿಲಯವನ್ನು ಯಾವ ಕಲ್ಲು ಬಳಸಿ ನಿರ್ಮಿಸಲಾಗಿದೆ? ಆಯ್ಕೆಗಳು: ಮಾರ್ಬಲ್, ವುಡ್, ಇಟ್ಟಿಗೆಗಳು, ಶಿಲೆ. ಸರಿಯಾದ ಉತ್ತರ ಇಟ್ಟಿಗೆಗಳು. ನಳಂದ ವಿಶ್ವವಿದ್ಯಾನಿಲಯ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಮಣಿಪುರ, ಅಸ್ಸಾಂ, ಬಿಹಾರ್, ಗುಜರಾತ್. ಸರಿಯಾದ ಉತ್ತರ ಬಿಹಾರ್. ಅತಿ ಪುರಾತನ ವಿಶ್ವವಿದ್ಯಾನಿಲಯ ಯಾವುದು? ಆಯ್ಕೆಗಳು: ನಳಂದ ವಿಶ್ವವಿದ್ಯಾನಿಲಯ, ವಿಕ್ರಮಶಿಲ, ತಕ್ಷಶಿಲಾ, ಯಾವುದೂ ಅಲ್ಲ. ಸರಿಯಾದ ಉತ್ತರ ನಳಂದ ವಿಶ್ವವಿದ್ಯಾನಿಲಯ. ನಳಂದ ವಿಶ್ವವಿದ್ಯಾನಿಲಯವನ್ನು ಯಾವಾಗ ನಾಶ ಮಾಡಲಾಯಿತು? ಆಯ್ಕೆಗಳು: 1200ರಲ್ಲಿ, 1190ರಲ್ಲಿ, 1150ರಲ್ಲಿ, 1220ರಲ್ಲಿ. ಸರಿಯಾದ ಉತ್ತರ 1190ರಲ್ಲಿ. ನಳಂದ ವಿಶ್ವವಿದ್ಯಾನಿಲಯವನ್ನು ಯಾರು ನಾಶ ಮಾಡಿದರು? ಆಯ್ಕೆಗಳು: ಬಖ್ತಿಯಾರ್ ಖಿಲ್ಜಿ, ಸುಲೇಮಾನ್ ಖಿಲ್ಜಿ, ಜಲಾಲುದ್ದೀನ್ ಖಿಲ್ಜಿ, ಯಾರೂ ಅಲ್ಲ. ಸರಿಯಾದ ಉತ್ತರ ಬಖ್ತಿಯಾರ್ ಖಿಲ್ಜಿ. ನಳಂದ ವಿಶ್ವವಿದ್ಯಾನಿಲಯವನ್ನು ಯಾವಾಗ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು? ಆಯ್ಕೆಗಳು: 15ನೇ ಜುಲೈ 2016, 15ನೇ ಜೂನ್ 2016, 15ನೇ ಜುಲೈ 2014, 15ನೇ ಜೂನ್ 2014. 9ನೇ ಜನವರಿ 2009ರಲ್ಲಿ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಲಾಯಿತು. ಸರಿಯಾದ ಉತ್ತರ 15ನೇ ಜುಲೈ 2016.
ನವನಳಂದ ಮಹಾವಿಹಾರ ಯಾವಾಗ ಉದ್ಘಾಟನೆಯಾಯಿತು? ಆಯ್ಕೆಗಳು 18ನೇ ಜೂನ್ 2024, 19ನೇ ಜೂನ್ 2024, 20 ಜೂನ್ 2024, ಯಾವುದೂ ಅಲ್ಲ. ಸರಿಯಾದ ಉತ್ತರ 19 ಜೂನ್ 2024. ನವನಳಂದ ಮಹಾವಿಹಾರ ಯಾರು ಉದ್ಘಾಟನೆ ಮಾಡಿದರು? ಆಯ್ಕೆಗಳು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಯಾರೂ ಅಲ್ಲ. ಸರಿಯಾದ ಉತ್ತರ ಪ್ರಧಾನಮಂತ್ರಿ. ನಳಂದ ವಿಶ್ವವಿದ್ಯಾನಿಲಯವನ್ನು ಬೆಂಬಲಿಸಲು ಭಾರತದೊಂದಿಗೆ ಸಹಿ ಹಾಕಿರುವ ದೇಶಗಳ ಸಂಖ್ಯೆ ಎಷ್ಟು? ಆಯ್ಕೆಗಳು 13 ರಾಷ್ಟ್ರಗಳು, 22 ರಾಷ್ಟ್ರಗಳು, 20 ರಾಷ್ಟ್ರಗಳು, 17 ರಾಷ್ಟ್ರಗಳು. ಸರಿಯಾದ ಉತ್ತರ 17 ರಾಷ್ಟ್ರಗಳು. ವಿಡಿಯೋಗಳು ನಿಮಗೆ ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.